ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ರತ್ನಾ ಕೇಶವ್ ಯೂಟ್ಯೂಬ್ ಚಾನೆಲ್. ನಮ್ಮ ದೇಶ ಭಾರತವನ್ನು ಹೆಮ್ಮೆಗೊಳಿಸಿರುವ ಯುವ ಚೆಸ್ ಕ್ರೀಡಾಪಟು ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಜಾಗತಿಕ ಚೆಸ್ಗೆ ರಾಜನಾಗಿ ಹೊರಹೊಮ್ಮಿದ್ದಾರೆ. ಭಾರತೀಯರು ಈ ಅತ್ಯುನ್ನತ ಪ್ರಶಸ್ತಿಯನ್ನು ಗೆದ್ದಿರುವುದು ಇದು 2ನೇ ಬಾರಿಗೆ. ಪ್ರತಿಭೆಗಿಂತ ಅನುಭವ ಮೇಲು ಎಂದೇ ವ್ಯಾಖ್ಯಾನಿಸಲಾಗುತ್ತಿದ್ದ ಚದುರಂಗದಲ್ಲಿ ಈಗ ಪ್ರತಿಭೆಯೇ ಮೇಲುಗೈ ಸಾಧಿಸುತ್ತಿದ್ದು, ಗುಕೇಶ್ರಂತಹ ಅತಿ ಕಿರಿಯರು ವಿಶ್ವವಿನಿಬ್ಬೆರಗಾಗಿರುವಂತಹ ಸಾಧನೆ ಮಾಡುತ್ತಿರುವುದು ಶಿಸ್ತಿನಿಂದ ಕೆಲಸ ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹಾಗೆ ನೋಡಿದರೆ ಗುಕೇಶ್ ಈ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಆರಂಭಿಸಿದ್ದು ಸೋಲಿನಿಂದ. 12ನೇ ಆಟದಲ್ಲೂ ಪುನಃ ಸೋತರು. ಆದರೆ ಕೊಂಚವೂ ಧೃತಿಗೆಡದೆ, ಏಕಾಗ್ರತೆಯನ್ನು ಕಳೆದುಕೊಳ್ಳದೆ ತಮ್ಮ ವಯಸ್ಸಿಗಿಂತ ಮೇಲ್ಪಟ್ಟ ಪ್ರೌಢಿಮೆ ತೋರಿಸಿದ್ದಾರೆ. ಅವರ ಏಕಾಗ್ರತೆ, ಕಠಿಣ ಆದಿಯ ಸಂಪಾದಿತ ಕಲೆ, ಮನಸ್ಸು ಮತ್ತು ದೈಹಿಕ ತರಬೇತಿಗಳೊಂದಿಗೆ ಅವರು ತಮ್ಮನ್ನು ತಾವು ಮಾಸ್ಟರ್ ಆಗಿಸಿಕೊಳ್ಳಲು ಸತತವಾಗಿ ಯತ್ನಿಸಿದ್ದಾರೆ. ಪೋಷಕರ ಅಪಾರ ತ್ಯಾಗ, ಯಶಸ್ವಿ ವೈದ್ಯರು, ಎತ್ತರಕ್ಕೇರುವ ಕನಸು, ದೈಹಿಕ ಶ್ರಮ, ಮಾನಸಿಕ ಪ್ರಬುದ್ಧತೆ ಇವೆಲ್ಲವುಗಳ ಒಟ್ಟು ಪ್ಯಾಕೇಜ್ ಆಗಿ ಈ ಗೆಲುವು ಗುಕೇಶ್ಗೆ ದಕ್ಕಿದೆ. ವಿಶ್ವನಾಥನ್ ಆನಂದ್ ನಂತರ ಚೆಸ್ ರಂಗದಲ್ಲಿ ಕುಂಟುತ್ತಿದ್ದ ಭಾರತಕ್ಕೆ ಗುಕೇಶ್ ಹೊಸ ಶಕ್ತಿ ವೇಗ ತುಂಬಿದ್ದಾರೆ. ನಮ್ಮ ಕನಸುಗಳತ್ತ ಗಮನ ಹರಿಸಬೇಕು. ಎಂದಿಗೂ ಪ್ರಯತ್ನವನ್ನು ಕೈ ಬಿಡಬಾರದು. ನಿಮಗೆ ಪ್ಯಾಷನ್ ಮತ್ತು ಡಿಟರ್ಮಿನೇಷನ್ ಇದ್ದರೆ ಏಜ್ ಮ್ಯಾಟರೇ ಆಗುವುದಿಲ್ಲ ಎಂದು ನಾವು ಗುಕೇಶ್ ಮೂಲಕ ತಿಳಿಯಬಹುದಾಗಿದೆ. ಗುಕೇಶ್ ಅವರ ಸಾಧನೆ ಭಾರತಕ್ಕೆ ಮಾತ್ರವಲ್ಲ, ಪ್ರತಿ ಯುವಕನಿಗೂ ಪ್ರೇರಣೆಯಾಗಿದೆ. ಅವರ ಈ ಯಶಸ್ಸು ನಮಗೆ ಕನಸು ಕಾಣುವ ಶಕ್ತಿ ಮತ್ತು ಅದನ್ನು ನಿಜವಾಗಿಸುವ ನಂಬಿಕೆಯನ್ನು ನೀಡುತ್ತದೆ. ದೊಡ್ಡ ಕನಸು ಕಾಣಿರಿ, ಸತತವಾಗಿ ಪ್ರಯತ್ನಿಸಿ, ಗುರಿ ಮುಟ್ಟಿ ಸಾಧನೆ ಮಾಡಿ. ಭಾರತದ ಪ್ರತಿಯೊಬ್ಬ ಯುವ ಪ್ರತಿಭೆಯನ್ನು ಬೆಂಬಲಿಸಿ. ಈ ಕಥೆಯನ್ನು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಹಾಗೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.